ನಮಸ್ಕಾರ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು 4ನೇ ತರಗತಿ ಕನ್ನಡ ಪಠ್ಯಪುಸ್ತಕದ ಪಾಠ 16 ಕನಸುಗಾರ ಕಲಾಂ ಎಂಬ ಪಾಠದ ಅಭ್ಯಾಸ ಚಟುವಟಿಕೆ ಹಾಗೆಯೇ ಪ್ರಶ್ನೋತ್ತರಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ಅಭ್ಯಾಸ, ಇದರಲ್ಲಿ ಕೊಟ್ಟಿರೋದು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೋತ್ತರಗಳನ್ನ ಇವೆ. ಮೊದಲನೇ ಪ್ರಶ್ನೆ, ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು? ಇದಕ್ಕೆ ಉತ್ತರ, ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಪ್ರಸಿದ್ಧ ಮೂಳೆ ತಜ್ಞರು. ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಪ್ರಸಿದ್ಧ ಮೂಳೆ ತಜ್ಞರು. ಎರಡನೆಯ ಪ್ರಶ್ನೆ, ವಿಜ್ಞಾನಿಯನ್ನು ವೈದ್ಯರು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದರು? ಇದಕ್ಕೆ ಉತ್ತರ, ವಿಜ್ಞಾನಿಯನ್ನು ವೈದ್ಯರು ನಿಜಾಮ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ವಿಜ್ಞಾನಿಯನ್ನು ವೈದ್ಯರು ನಿಜಾಮ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಮೂರನೇ ಪ್ರಶ್ನೆ, ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಯಿತು? ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಯಿತು? ಉತ್ತರ, ಆಸ್ಪತ್ರೆಯಲ್ಲಿದ್ದ ರೋಗಿಗಳು ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು. ಆಸ್ಪತ್ರೆಯಲ್ಲಿದ್ದ ರೋಗಿಗಳು ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು. ಮುಂದಿನ ಪ್ರಶ್ನೆ, ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು? ಉತ್ತರ, ರೋಗಿಗಳ ಕಾಲಿಗೆ 3 ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಪರ್ ಅಳವಡಿಸಲಾಗಿತ್ತು. ರೋಗಿಗಳ ಕಾಲಿಗೆ 3 ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಪರ್ ಅಳವಡಿಸಲಾಗಿತ್ತು. ಮುಂದಿನ ಪ್ರಶ್ನೆ, ಅಬ್ದುಲ್ ಕಲಾಂ ತಂದೆ ತಾಯಿಯರ ಹೆಸರೇನು? ಉತ್ತರ, ಅಬ್ದುಲ್ ಕಲಾಂರ ತಂದೆ ಜೈನುಲಾಬ್ದೀನ್ ಮರಕ್ಯಾರ್ ಮತ್ತು ತಾಯಿ ಆಶಿಯಮ್ಮ. ಕಲಾಂರವರ ಆತ್ಮಕಥನದ ಹೆಸರೇನು? ಉತ್ತರ, ಕಲಾಂರವರ ಆತ್ಮಕಥನದ ಹೆಸರು ಅಗ್ನಿಯ ರೆಕ್ಕೆಗಳು. ಕಲಾಂರವರ ಆತ್ಮಕಥನದ ಹೆಸರು ಅಗ್ನಿಯ ರೆಕ್ಕೆಗಳು. ಮುಂದೆ ಇರೋದು 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಮೊದಲನೇ ಪ್ರಶ್ನೆ, ವೈದ್ಯರ ಹೃದಯ ತುಂಬಿ ಬಂದಿತು ಏಕೆ? ವೈದ್ಯರ ಹೃದಯ ತುಂಬಿ ಬಂದಿತು ಏಕೆ? ಇದಕ್ಕೆ ಉತ್ತರ, ಕಲಾಂರವರು 300 ಗ್ರಾಂ ತೂಕವಿರುವ ಕ್ಯಾಲಿಪರನ್ನು ತಯಾರಿಸಿದರು. ಅದನ್ನು ತಂದು ಒಬ್ಬ ಹುಡುಗನಿಗೆ ಅಳವಡಿಸಿದರು. ಆಗ ಹುಡುಗ ಹೆಜ್ಜೆ ಇಟ್ಟು ನಡೆದನು. ಇದನ್ನು ನೋಡಿ ವೈದ್ಯರ ಹೃದಯ ತುಂಬಿ ಬಂದಿತು. ಮುಂದಿನ ಪ್ರಶ್ನೆ, ಕಲಾಂ ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣುತ್ತಿದ್ದರು? ಉತ್ತರ, ಕಲಾಂರವರು ಪರಿಸರವನ್ನು ವೀಕ್ಷಿಸುತ್ತಾ ಮುಂದೊಂದು ದಿನ ನಾನು ಆಕಾಶದಲ್ಲಿ ಹಕ್ಕಿಗಳಂತೆ ಹಾರಾಡುವ ಕನಸನ್ನು ಕಾಣುತ್ತಿದ್ದರು. ಕಲಾಂರವರು ಪರಿಸರವನ್ನು ವೀಕ್ಷಿಸುತ್ತಾ ಮುಂದೊಂದು ದಿನ ನಾನು ಆಕಾಶದಲ್ಲಿ ಹಕ್ಕಿಗಳಂತೆ ಹಾರಾಡುವ ಕನಸನ್ನು ಕಾಣುತ್ತಿದ್ದರು. ಮೂರನೇ ಪ್ರಶ್ನೆ, ಕಲಾಂ ಅವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳು ಯಾವುವು? ಉತ್ತರ, ಕಲಾಂ ಅವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳೆಂದರೆ ಡಾಕ್ಟರೇಟ್ ಪದವಿ, ಪದ್ಮಭೂಷಣ, ಪದ್ಮವಿಭೂಷಣ ಹಾಗೆ ಭಾರತ ರತ್ನ ಪ್ರಶಸ್ತಿ. ಇನ್ನು ಮುಂದೆ ಇರೋದು, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಇಲ್ಲಿ ಕೆಲವೊಂದು ವಾಕ್ಯಗಳನ್ನ ನೀಡಿದ್ದಾರೆ. ಆ ವಾಕ್ಯದಲ್ಲಿರುವ ಮಾತನ್ನ ಯಾರು ಯಾರಿಗೆ ಹೇಳಿದಾರನ್ನ ಬರಿಬೇಕು.
ಮೊದಲನೇ ಪ್ರಶ್ನೆ, ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ? ಯಾರು ಹೇಳಿದರು? ಮೂಳೆ ತಜ್ಞರು ಹೇಳಿದರು. ಯಾರಿಗೆ? ಕಲಾಂರವರಿಗೆ ಹೇಳಿದರು. ಮುಂದೆ ಕನಸು ಕಾಣಿರಿ. ಯಾರು? ಕಲಾಂರವರು ಹೇಳಿದರು. ಯಾರಿಗೆ? ಮಕ್ಕಳಿಗೆ ಹೇಳಿದರು. ಇನ್ನು ಮುಂದೆ ಇರೋದು ಭಾಷಾ ಚಟುವಟಿಕೆ. ಭಾಷಾ ಚಟುವಟಿಕೆಯಲ್ಲಿ ಮೊದಲನೇದಾಗಿರೋದು, ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ. ವಿರುದ್ಧಾರ್ಥಕ ಪದಗಳನ್ನು ನಾವು ಬರೀಬೇಕು. ಹಗುರ, ಭಾರ, ಕಷ್ಟ, ಸುಖ, ಮೇಲೆ, ಕೆಳಗೆ. ಹಗುರ, ಭಾರ, ಕಷ್ಟ, ಸುಖ, ಮೇಲೆ, ಕೆಳಗೆ. ಇವು ವಿರುದ್ಧಾರ್ಥಕ ಪದಗಳು. ಇನ್ನು ಮುಂದೆ ಇರುವುದು, ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ಬರೆಯಿರಿ. ಸ್ವಂತ ವಾಕ್ಯಗಳಲ್ಲಿ ನಾವು ಈ ಪದಗಳನ್ನು ಬಳಸಿ ಬರೀಬೇಕು. ಮೊದಲನೇ ಪದ ಚಿಕಿತ್ಸೆ. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಕೊಡುತ್ತಾರೆ. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಕೊಡುತ್ತಾರೆ. ಗಗನ. ಹಕ್ಕಿಗಳು ಗಗನದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತವೆ. ಹಕ್ಕಿಗಳು ಗಗನದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತವೆ. ಸಾಧನೆ. ಅಬ್ದುಲ್ ಕಲಾಂ ರವರು ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಅಬ್ದುಲ್ ಕಲಾಂ ರವರು ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಕನಸು. ನಾನು ರಾಜನಾದಂತೆ ಕನಸು ಕಂಡೆ. ನಾನು ರಾಜನಾದಂತೆ ಕನಸು ಕಂಡೆ. ಇನ್ನು ಮುಂದೆ ಇರೋದು, ಮಾದರಿಯಂತೆ ಕೂಡಿಸಿ ಪದ ರಚಿಸಿ. ಮಾದರಿ ಅಂದರೆ ಏನಿದೆ ನೋಡಿ, ಮಾಡು ಪ್ಲಸ್ ಇಸು ಮಾಡಿಸು. ಮಾಡು ಪ್ಲಸ್ ಇಸು ಮಾಡಿಸು. ಹಾಗೆಯೇ ತಿನ್ನು ಪ್ಲಸ್ ಇಸು ತಿನ್ನಿಸು. ಓಡು ಪ್ಲಸ್ ಇಸು ಓಡಿಸು. ಬಿಡು ಪ್ಲಸ್ ಈಸು ಬಿಡಿಸು. ಆಡು ಪ್ಲಸ್ ಇಸು ಆಡಿಸು. ಇಲ್ಲಿ ಈ ಸ್ವರ ಇದರಲ್ಲಿ ಕೂಡಿಕೊಂಡು ಆಡಿಸು, ಇಲ್ಲಿ ಹೋಗುತ್ತೆ ಆಡಿಸು. ಇನ್ನು ಅಬ್ದುಲ್ ಕಲಾಂ ರವರಿಗೆ ಸಂಬಂಧಿಸಿದ ಪದಗಳನ್ನು 5 ಚೌಕದಲ್ಲಿ ಬರೆಯಿರಿ ಅಂತ ಇದೆ. ಇಲ್ಲಿ ಕೆಲವೊಂದು ಪದಗಳನ್ನ ಕೊಟ್ಟಿದ್ದಾರೆ. ಅವರಿಗೆ ಸಂಬಂಧಿಸಿದ ಪದಗಳನ್ನ ನಾವು ಇಲ್ಲಿ ಚೌಕದಲ್ಲಿ ಬರಿಬೇಕು. ನೋಡಿ, ಅವರಿಗೆ ಸಂಬಂಧಿಸಿದ ಪದಗಳು ಭಾರತ ರತ್ನ, ರಾಷ್ಟ್ರಪತಿ, ಆಶಿಯಮ್ಮ, ಕ್ಷಿಪಣಿ, ಹಾಗೆಯೇ ಕ್ಯಾಲಿಪರ್. ಇನ್ನು ಮುಂದೆ ಇರೋದು, ಈ ಪಾಠದಲ್ಲಿ ಬರುವ ಹೆಸರುಗಳನ್ನು ಆಯ್ದು ಬರೆಯಿರಿ. ಯಾರ್ಯಾರ ಹೆಸರು? ವ್ಯಕ್ತಿ ಹೆಸರುಗಳು. ವ್ಯಕ್ತಿ ಹೆಸರುಗಳು ಆಶಿಯಮ್ಮ, ಅಬ್ದುಲ್ ಕಲಾಂ, ಜೈನುಲ್ ಆಬ್ದೀನ್. ವೃತ್ತಿಯ ಹೆಸರುಗಳು ವಿಜ್ಞಾನಿ, ವೈದ್ಯ. ವಸ್ತುವಿನ ಹೆಸರುಗಳು ಕ್ಯಾಲಿಪರ್, ಕ್ಷಿಪಣಿ, ರಾಕೆಟ್. ಇನ್ನು ಮುಂದೆ ಇರುವುದು, ಮಾದರಿಯಂತೆ ಸೂಕ್ತ ಪದ ರಚಿಸಿ. ಮಾದರಿ ಏನು ಕೊಟ್ಟಿದ್ದಾರೆ? ಮಾದರಿ ಪಡೆದನು, ಪಡೆಯುತ್ತಾನೆ, ಪಡೆಯುವನು. ಹಾಗೆಯೇ ನಡೆದನು, ನಡೆಯುತ್ತಾನೆ, ನಡೆಯುವನು. ಹಾರಿದನು, ಹಾರುತ್ತಾನೆ, ಹಾರುವನು. ಬರೆದನು, ಬರೆಯುತ್ತಾನೆ, ಬರೆಯುವನು. ಓಡಿದನು, ಓಡುತ್ತಾನೆ, ಓಡುವನು. ಆಡಿದನು, ಆಡುತ್ತಾನೆ, ಆಡುವನು. ಇನ್ನು ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ. ನಾವು ಇದನ್ನು ವಾಕ್ಯಗಳನ್ನು ರಚನೆ ಮಾಡಿದಾಗ, ರೈತರು ಹೊಲವನ್ನು ಉತ್ತರು. ಮಕ್ಕಳು ಹಾಡನ್ನು ಹಾಡಿದರು. ಗುರುಗಳು ಪುಸ್ತಕವನ್ನು ಓದಿದರು. ಶಿಲ್ಪಿಗಳು ವಿಗ್ರಹಗಳನ್ನು ಕೆತ್ತಿದರು. ರಾಜರು ರಾಜ್ಯವನ್ನು
ಆಳಿದರು. ಹೀಗೆ ನಾವು ವಾಕ್ಯಗಳನ್ನು ರಚನೆ ಮಾಡಬೇಕು. ಇನ್ನು ಪದಬಂಧ ಪೂರ್ಣಗೊಳಿಸಿ ಅಂತ ಇದೆ. ಇದಕ್ಕೆ ಸುಳಿವುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. 1ನೇ ನಂಬರು ನೋಡಿ, ಎಡದಿಂದ ಬಲಕ್ಕೆ. 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಇದು ಕಡ್ಡಾಯ. 4 ಅಕ್ಷರ. ಏನಿದು? ಇದು ವಿದ್ಯಾಭ್ಯಾಸ. ವಿದ್ಯಾಭ್ಯಾಸ. ಇನ್ನು 4ನೇ ನಂಬರ್, ಹೊಸದಾಗಿರುವ ನಮ್ಮ ದೇಶ. ಹೊಸದಾಗಿರುವ ನಮ್ಮ ದೇಶ 5 ಅಕ್ಷರ. ಇದು ಏನು ಬರುತ್ತೆ ಅಂದರೆ ನವ ಭಾರತ. ನವ ಭಾರತ. ಸ್ನೇಹಿತ ಇಲ್ಲಿದ್ದಾನೆ. 2 ಅಕ್ಷರ. ಸ್ನೇಹಿತ ಇಲ್ಲಿದ್ದಾನೆ. ಇದಕ್ಕೆ ಉತ್ತರ ಮೀನ. ಗನಿಯಲ್ಲಿ ಸಿಕ್ಕಿದ ಪುಸ್ತಕ. 3 ಅಕ್ಷರ. ಉತ್ತರ ಗಣಿತ. ಮತ್ತೆ ಮತ್ತೆ ಯತ್ನಿಸು. ಮತ್ತೆ ಮತ್ತೆ ಯತ್ನಿಸು. 3 ಅಕ್ಷರ. ಇದಕ್ಕೆ ಸರಿಯಾದ ಉತ್ತರ ಪ್ರಯತ್ನ. ಇನ್ನು ಮೇಲಿನಿಂದ ಕೆಳಕ್ಕೆ. ಮೊದಲನೇ ಸಂಖ್ಯೆ, ಆಕಾಶದಲ್ಲಿ ಹಕ್ಕಿಯಂತೆ ಹಾರುವ ವಾಹನ. 3 ಅಕ್ಷರ. ಇದಕ್ಕೆ ಸರಿಯಾದ ಉತ್ತರ ವಿಮಾನ. ವಿಮಾನ ಸರಿಯಾದ ಉತ್ತರ. 2ನೇ ನಂಬರು, ಮರದ ಹತ್ತಿರ ನಡೆದ ಯುದ್ಧ. ಮರದ ಹತ್ತಿರ ನಡೆದ ಯುದ್ಧ ಸಮರ. ಮರದ ಹತ್ತಿರ ನಡೆದ ಯುದ್ಧ ಸಮರ. ಉಪಗ್ರಹ ಉಡಾಯಿಸುವ ಸಾಧನ. ಉತ್ತರ ಕ್ಷಿಪಣಿ. ಭಾರತ ಸರ್ಕಾರ ಕೊಡುವ ಅತ್ಯುನ್ನತ ಪ್ರಶಸ್ತಿ. ಇದಕ್ಕೆ ಉತ್ತರ ಭಾರತ ರತ್ನ. ಕರ್ನಾಟಕ ರಾಜ್ಯದ ನೆರೆನಾಡು ತಮಿಳುನಾಡು. ನಸುಕಿನಲ್ಲಿ ಕಂಡ ಸ್ವಪ್ನ ಕನಸು. ಇದಿಷ್ಟು ಕನಸುಗಾರ ಕಲಾಂ ಪಾಠದ ಪ್ರಶ್ನೋತ್ತರ ಹಾಗೆಯೇ ಅಭ್ಯಾಸ ಚಟುವಟಿಕೆ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.